ಜ್ಯೋತಿ ತುಂಬಾ ತುಂಬಾ ಇಷ್ಟ ಆಯ್ತು ನನಗೆ ಗಿಫ್ಟ್. ಒಂದು ಹೊಸದಕ್ಕೆ ಟ್ರೈ ಮಾಡ್ತಾ ಇರಬೇಕು. ಇಬ್ರು ಮಗುವಿನ ಭಾರ ಹಂಚ್ಕೋಬೇಕು ಅನ್ನೋ ರತ್ನ ಚಷಕಂ ರಕ್ತೋತ್ಪಲಂ ಬಿಭ್ರತಿ. ಓಂ ಐಂ ಹ್ರೀಂ ಶ್ರೀಂ. ನಾನು ಬುಕ್ ತೊಗೊಂಡೋಗಿದ್ದೆ. ಒಂದು ಚಿಂತೆ ತಲೆ ಮೇಲೆ ಯಾವಾಗಲೂ ಬಂಡೆಕಲ್ ಇರೋ ರೀತಿ ಇರ್ತೀರಾ. ಪೂಜೆಗೆ ಸ್ವಲ್ಪ ಎಲ್ಲ ರೆಡಿ ಮಾಡಿದ್ದೆ. ಇನ್ನು ಅದಕ್ಕೆ ಹೇಳೋದು, ನಾವು ಯಾವಾಗಲೂ ಆಕ್ಟಿವ್ ಆಗಿರಬೇಕು, ಕಲಿಬೇಕು. ಬರಲ್ಲ ಅಂತ ನಾವು ಹಿಂಜರಿಬಾರ್ದು. 21 ಇಲ್ಲಾಂದರೆ 33 ಕಾರ್ ಕಳಿಸ್ಬೇಕು ತಾನೆ. ಫೈನಲಿ ಈ ಸ್ಯಾರಿನೇ ಹಾಕೊಂಡಿದ್ದೀನಿ. ಮೈಂಡ್ ಎಲ್ಲೆಲ್ಲೋ ಹೋಗುತ್ತೆ, ಏನೇನೋ ಯೋಚನೆ ಬರುತ್ತೆ. ಬಂತ ಸೋಫಾ ಈ ಥರ ನಮಗೆ ದಕ್ಷಿಣೆ ಇಟ್ಟು ಕೊಟ್ಟಿರ್ತಾರೆ. ಆ ಕಾಯಿನೆಲ್ಲ ಏನು ಮಾಡಬೇಕು ಅಂತ. ವಾವ್, ಸೂಪರ್. ಜಗವೇ ನೀನು ಗೆಳತಿಯೇ. ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ರಿಗೂ ಸ್ವಾಗತ. ಫ್ಯಾನ್ ಆಫ್ ಮಾಡಿಬಿಡ್ತೀನಿ. ಅಂದರೆ ಸ್ವಲ್ಪ ಫ್ಯಾನ್ದು ಸೌಂಡ್ ಕೇಳಿಸ್ಬೋದು. ಬೆಳಗ್ಗೆಯಿಂದನೇ ತುಂಬ ಬಿಸಿಲಿದೆ. ಇವತ್ತು ಗುರುವಾರ, ಸಂಕಷ್ಟಾರ ಚತುರ್ಥಿ. ಫ್ರೆಂಡ್ ಮನೆಗೆ ಸಹಸ್ರನಾಮ ಪಾರಾಯಣಕ್ಕೆ ಕರೆದಿದ್ದಾರೆ, ಅಲ್ಲಿ ಹೋಗಬೇಕು. ಇವತ್ತು ಗುರುವಾರ ಅಲ್ವಾ, ಎಲ್ಲೋ ಸ್ಯಾರಿ ಹಾಕ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಇದು 2 ಸ್ಯಾರಿ ಎತ್ತಿಟ್ಟಿದ್ದೀನಿ. ಈ ಸ್ಯಾರಿದು ಬ್ಲೌಸು ಫುಲ್ಲು ಟೈಟ್ ಆಗಿಬಿಟ್ಟಿದೆ. ಅದು ಈ ಸೀರೆ ನಾನು ಯಾವಾಗಲೂ ಬರೀ ಪೂಜೆಗೆ ಮಾತ್ರ ಉಡೋದ್ರಿಂದ ಬ್ಲೌಸು ತುಂಬ ಟೈಟ್ ಆಗಿದೆ. ಮತ್ತು ಆವಾಗ ಮೆಗಾ ಸ್ಲೀವ್ ಹೊಲ್ದಿದ್ದು. ಈಗ ಮೆಗಾ ಸ್ಲೀವ್ ಟ್ರೆಂಡೇ ಇಲ್ಲ, ಉದ್ದ ಸ್ಲೀವೇ ಟ್ರೆಂಡ್ ಅಲ್ವಾ. ಹಾಗಾಗಿ ಗ್ರೀನ್ ಬ್ಲೌಸೇ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇದೊಂದು ಸಿಂಪಲ್ ಸ್ಯಾರಿ. ಇದು ಕೂಡ ಯೆಲ್ಲೋ ಕಲರೇ ಇದೆ. ಸುಮಾರು ಸಲ ಉಟ್ಕೊಂಡಿದ್ದೀನಿ, ವಿಡಿಯೋದಲ್ಲೂ ಕೂಡ ನೀವು ನೋಡಿರ್ತೀರ. ಹಾಗಾಗಿ ಇದೆರಡರಲ್ಲಿ ಯಾವುದಾದ್ರೂ ಒಂದು ಫೈನಲ್ ಮಾಡಿ ಉಟ್ಕೊಳ್ತೀನಿ. 10:30ಗೆ ಬರೋಕ್ಕೆ ಹೇಳಿದ್ದಾರೆ. ಇನ್ನೂ ಟೈಮ್ ಇದೆ. ನಾನು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಮತ್ತು ಪೂಜೆಗೆ ಒಂದು ಸ್ವಲ್ಪ ರೆಡಿ ಮಾಡಿ ಇಟ್ಬಿಟ್ಟು ಹೋಗಿ ಬರೋಣ ಅಂದ್ಕೊಂಡಿದ್ದೀನಿ. ಜಸ್ಟ್ 1 ಅವರ್ ಅಷ್ಟೇ. 1 ಅವರ್ ಅಷ್ಟೇ. ನಾಳೆ ನಮ್ಮ ಮನೇಲಿ ಇಟ್ಕೊಂಡಿದ್ದೀನಿ. ಹೇಗೆಲ್ಲ ರೆಡಿ ಮಾಡ್ಕೊಳ್ತೀನಿ, ಏನು ಮಾಡ್ತೀನಿ ಎಲ್ಲ ಕೂಡ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇದು ಫಸ್ಟ್ ಟೈಮ್ ಈ ಥರ ಮಾಡ್ತಾ ಇರೋದು. ತುಂಬ ಚೆನ್ನಾಗಿರುತ್ತೆ. ನಮಗೇನೆಂದರೆ ಪ್ರತಿ ವಾರ ಯೋಗ ಕ್ಲಾಸಲ್ಲಿ ಮಾಡ್ತಾಯಿದ್ವಿ. ಎಲ್ಲ ಕೂಡ ಒಟ್ಟಿಗೆ ಸಾಮೂಹಿಕವಾಗಿ ಪಾರಾಯಣ ಮಾಡ್ತಾಯಿದ್ವಿ. ಶುಕ್ರವಾರ ಮತ್ತು ಬುಧವಾರ ವಿಷ್ಣು ಸಹಸ್ರನಾಮ, ಶುಕ್ರವಾರ ಲಲಿತಾ ಸಹಸ್ರನಾಮ ಮಾಡ್ತಾಯಿದ್ವಿ. ಕ್ಲಾಸ್ ಬಿಟ್ಟ ಮೇಲೆ ಮಾಡೇ ಇಲ್ಲ. ಕ್ಲಾಸ್ ಬಿಟ್ಟ ಮೇಲೆ ಅದೆಲ್ಲ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಮೊದಲ ಕಮೆಂಟಲ್ಲಿ ಹೇಳಿದ್ದೀರಾ, ನಿಮ್ಮ ಮನೆ ಏನಾದರೂ ಸ್ವಲ್ಪ ದೊಡ್ಡದಾಗಿ ರೆಂಟೆಡ್ ಹೌಸ್ಗೆ ದೊಡ್ಡದಾಗಿ ಕಟ್ಟಿದ್ದಿದ್ರೆ ನಾನು ಬಂದು ಅಲ್ಲೇ ಇರ್ತದೆ, ನಾವು ಒಟ್ಟಿಗೆ ಇದೆಲ್ಲ ಮಾಡ್ಬೋದಾಗಿತ್ತು ಅಂತ ನನ್ನ ವ್ಯೂವರ್ಸು ಕೂಡ ಒಬ್ರು ಹೇಳಿದ್ರು. ಆ ಕಮೆಂಟ್ ಇಲ್ಲಿ ಹಾಕಿರ್ತೀನಿ ನೋಡಿ. ತುಂಬ ಖುಷಿ ಆಯಿತು ಆ ಕಮೆಂಟೆಲ್ಲ ನೋಡಿ. ನೋಡೋಣ ಬಿಡಿ, ಅದಕ್ಕೂ ಟೈಮ್ ಬರುತ್ತೆ. ಈಗ ನೋಡಿ, ಎಲ್ಲೋ ಇರೋ ಅಂಥವ್ರು ಯಾವ ರೀತಿ ಕಮ್ಯುನಿಕೇಟ್ ಆಗ್ತಾಯಿದೆ, ಅದೇ ಥರ ಅದಕ್ಕೂ ಒಂದು ಟೈಮ್ ಬರುತ್ತೆ ಅಂತ ಅಂದ್ಕೊಳ್ಳೋಣ. ನಾನು ರೆಡಿ ಆಗಿಬಿಟ್ಟು ಆಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸ್ಯಾರಿ ಉಟ್ಕೊಂಡಾಗ ಮ್ಯಾಚಿಂಗ್ ಬಳೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವ. ನನಗೂ ಅದೆಲ್ಲ ಇಷ್ಟ ಆಗುತ್ತೆ. ತುಂಬ ಕಲೆಕ್ಷನ್ ಏನು ಇಟ್ಕೊಂಡಿಲ್ಲ, ಜಸ್ಟ್ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಂಡಿದ್ದೀನಿ. ಈಗ ಇದೇ ಯೆಲ್ಲೋ ಸ್ಯಾರಿನೇ ಫೈನಲ್ ಆಗಿ ಉಟ್ಕೊಂಡೆ. ಫೈನಲಿ ಈ ಸ್ಯಾರಿನೇ ಹಾಕ್ಕೊಂಡಿದ್ದೀನಿ. ಇನ್ನೂ ಟೈಮ್ ಇದೆ. ಹಾಗಾಗಿ ಮನೇಲಿ ಸ್ವಲ್ಪ ಪೂಜೆಗೆಲ್ಲ ರೆಡಿ ಮಾಡಿಬಿಡೋಣ ಅಂಥೇಳಿ ಮಾಡ್ಕೋತಾ ಇದ್ದೀನಿ. ಇವತ್ತು ಗುರುವಾರ, ಸಂಕಷ್ಟಾರ ಚತುರ್ಥಿ ಇದೆ. ಹಾಗಾಗಿ ಗಣೇಶನಿಗೆ ಬಿಳಿ ಎಕ್ಕದ ಹೂವಿನ ಹಾರ ಮಾಡೋಣ ಅಂಥೇಳಿ ಇದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಇದನ್ನೆಲ್ಲ ನನಗೇನಿಲ್ಲ ದುಡ್ಡು ಕೊಟ್ಟು ತರಬೇಕು ಅಂತೇನಿಲ್ಲ. ಸಿಕ್ಕಾಪಟ್ಟೆ ಗಿಡಗಳಿದೆ. ಗರಿಕೆನೂ ಕೂಡ ಅಷ್ಟೇ ತುಂಬ ಫ್ರೆಶ್ ಆಗಿ ತುಂಬ ಚೆನ್ನಾಗಿ ಸಿಗುತ್ತೆ. ಎಲ್ಲ ತೊಗೊಂಬಂದು ಇಟ್ಕೊಂಡಿದ್ದೀನಿ. ಎಲ್ಲ ರೆಡಿ ಮಾಡಿ ಇಟ್ಟು ಈಗ ಬೆಳಗ್ಗೆ ಪೂಜೆ ಮುಗಿಸ್ಕೊಂಡ್ಬಿಟ್ರೆ, ಅಂದರೆ ಅಭಿಷೇಕ ಪೂಜೆ ಎಲ್ಲ ಮುಗಿಸ್ಕೊಂಡ್ರೆ ಸಂಜೆಗೆ ಮತ್ತೆ ಇನ್ನೊಂದು ಸಲ ನೈವೇದ್ಯ ಮಾಡಿಟ್ಟು ಕತೆ ಎಲ್ಲನೂ ಕೂಡ ಓದ್ಬೋದು. ಹಾಗಾಗಿ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ತುಂಬೆ ಹೂ ಕೂಡ ಸಿಕ್ಕಿತ್ತು, ತೊಗೊಂಡು ಬಂದಿದ್ದೆ. ಆದರೆ ಎಲ್ಲ ಮಿಕ್ಸ್ ಆಗಿ ಹಾಕ್ಕೊಂಡಿದ್ದೆ. ಈಗೆಲ್ಲ ಸಪ್ರೇಟ್ ಮಾಡಿ ಇಡ್ತಾ ಇದ್ದೀನಿ. ನೋಡಿ, ಈ ಥರ ಬಿಳಿ ಎಕ್ಕದ ಹೂವು ಸ್ವಲ್ಪ ಅರಳುಬಿಟ್ಟಿರುತ್ತಲ್ಲ, ಅದನ್ನು ಈ ಥರ ಆ ಪೆಟಲ್ಸ್ ಎಲ್ಲ ತೆಗೆದು ಒಳಗಡೆ ಇರೋ ಅಂಥ ಮುಗ್ಗಿರುತ್ತಲ್ಲ ಅದನ್ನು ನೀಟಾಗಿ ಪೋಣಿಸಿ ನಾವು ಗಣೇಶನಿಗೆ ಹಾಕಿದ್ರೆ 3 ದಿನ ಆದರೂ ಕೂಡ ಬಾಡಲ್ಲ. ತುಂಬ ಚೆನ್ನಾಗಿರುತ್ತೆ. ಗಣೇಶ ಹಬ್ಬದ ದಿನ ಮತ್ತು ಈ ರೀತಿ ಸಂಕಷ್ಟಾರ ಚತುರ್ಥಿ ದಿನ ಈ ಥರ ಹಾರ ಮಾಡಿ ಹಾಕ್ಬೋದು. ನಾನು 33 ಹೂ ತೊಗೊಳ್ಳೋಣ ಅಂದ್ಕೊಂಡೆ. ವಿಗ್ರಹ ತುಂಬ ಚಿಕ್ಕದು, ಹಾಗಾಗಿ 21 ಹೂನ ತೊಗೊಂಡಿದ್ದೀನಿ. ಈ ರೀತಿ ಪೋಣಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ವಿಗ್ರಹಕ್ಕಿಂತ ಹಾರನೇ ಉದ್ದ ಇತ್ತು, ಬಟ್ ಆದರೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದೇ ಥರ ನಮ್ಮ ಒಂದು ಐಡಿಯಾದ ಮೇಲೆ ಬೇರೆ ಬೇರೆ ಡಿಸೈನ್ ಮಾಡಿ ನಾವು ಹಾರನ ಮಾಡಿ ಹಾಕ್ಬೋದು. ದೊಡ್ಡ ದೊಡ್ಡ ಫೋಟೋಗಳಿಗೂ ಹಾಕ್ಬೋದು, ಶಿವನ ಫೋಟೋಗೂ ಕೂಡ ಹಾಕ್ಬೋದು, ಲಕ್ಷ್ಮೀ ಪೂಜೆಯಲ್ಲಿ ಕಳಸಕ್ಕೂ ಕೂಡ ಹಾಕ್ಬೋದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಗೆಜ್ಜೆ ವಸ್ತ್ರ ನಾವು ಹಾಕಿರ್ತೀವಲ್ಲ, ಅದೇ ಥರ ಕಾಣಿಸ್ತಾ ಇರುತ್ತೆ. ನೋಡಿ ಹೇಗಿದೆ ಹಾರ ಅಂತ ನೀವು ಕೂಡ ಒಂದು ಸಲ ಟ್ರೈ ಮಾಡಿ.
ಇಲ್ಲಿ ಗ್ರಂಥಿಗೆ ಅಂಗಡಿಗಳಲ್ಲೂ ಕೂಡ ಬರೀ ವಿಳ್ಯದೆಲೆ ಕೇಳಿದ್ರೆ ಕೊಡೋದಿಲ್ಲ. ಹೂವು, ತೆಂಗಿನಕಾಯಿ, ಬಾಳೆಹಣ್ಣು ಎಲ್ಲ ತೊಗೊಂಡ್ರೆ ಕೊನೆಯಲ್ಲಿ ಎಲೆ ಕೊಡ್ತಾರೆ. ನಾವು ಬರೀ ಎಲೆ ಕೀಳಕ್ಕೆ ಹೋದರೆ ಕೊಡೋದೇ ಇಲ್ಲ. ಹಾಗಾಗಿ ನಾನಿಲ್ಲಿ ದಾಸವಾಳ ಎಲೆ, ಈ ರೀತಿ ಎಕ್ಕದ ಎಲೆ, ಮಾವಿನ ಎಲೆ ಇಂಥದನ್ನೇ ಪೂಜೆಗೆ ಉಪಯೋಗಿಸ್ಕೊಳ್ತಾ ಇರ್ತೀನಿ. ನಮ್ಮ ಗಿಡದಲ್ಲೇ 2 ದಾಸವಾಳ ಹೂ ಬಿಟ್ಟಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕಳಸಕ್ಕೆ ಗಣೇಶನಿಗೆ ಇಡ್ಬೋದು ಅಂತ ಅದನ್ನು ತೊಗೊಂಡು ಬಂದಿದ್ದೆ. ಮಲ್ಲಿಗೆ ಹೂ ತರಿಸ್ಕೊಂಡಿದ್ದೆ, ಅದನ್ನು ಕೂಡ ಕಟ್ಟಿ ಇಟ್ಟಿದ್ದೀನಿ. ಈ ರೀತಿ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಮತ್ತು ಗಣೇಶನಿಗೆ ಆ ಎಕ್ಕದ ಎಲೆನೇ ಕಿತ್ಕೊಂಡು ಬಂದಿದ್ನಲ್ಲ, ಅದ್ರ ಮೇಲೇ ಗಣೇಶನ ಪ್ರತಿಷ್ಠಾಪನೆ ಮಾಡಿದ್ದೀನಿ. ನನ್ನ ಹತ್ರ 2 ಗಣಪತಿ ವಿಗ್ರಹ ಇದೆ. ಒಂದು ಹಿತ್ತಾಳೆದು, ಇನ್ನೊಂದು ಬೆಳ್ಳಿದು. ಹಿತ್ತಾಳೆದು ಬಲಮುರಿ ಗಣೇಶ ಮೊದಲಿಂದನೂ ನಾನು ಪೂಜೆ ಮಾಡ್ತಾಯಿದ್ದೀನಿ. ಈ ಬೆಳ್ಳಿ ಗಣೇಶ ಈಗ ಮನೆ ಗೃಹ ಪ್ರವೇಶದಲ್ಲಿ ಗಿಫ್ಟ್ ಬಂದಿರೋದು. ಹಾಗಾಗಿ ಅದಾಗೆ ಬಂದಿರೋದನ್ನು ಇಟ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ. ವಿಗ್ರಹಗಳಿದ್ದರೂ ಕೂಡ ನಾವು ಮತ್ತೆ ಅದೇ ಥರದ ವಿಗ್ರಹ ತೊಗೋಬಾರ್ದಷ್ಟೇ. ಬೆಳ್ಳಿ ಗಣೇಶನ ನಾನೀಗ ಗಕಾರ ಗಣಪತಿ ಪೂಜೆ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ಇಟ್ಟಿದ್ದೀನಿ. ಬಲಮುರಿ ಗಣೇಶನಿಗೆ ಸಂಕಷ್ಟಹರ ಪೂಜೆ ಮಾಡ್ತಾ ಇರೋದು ನೋಡಿ. ಬೆಳಗ್ಗೆ ಈಗ ಫಸ್ಟ್ ನೋಡಿದ್ರಲ್ಲ, ಆ ಥರ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಇದು ಸಂಜೆ ಮತ್ತು ಈ ಥರ ಕಂಪ್ಲೀಟಾಗಿ ಪೂಜೆ ಮಾಡಿರೋದು. ಈಗ ರೆಡಿಯಾಗಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲೇ ಹತ್ರನೇ ಅವ್ರ ಮನೆ. ನೋಡೋಣ, ಅಲ್ಲಿ ಹೋದ್ಮೇಲೆ ಎಷ್ಟಾಗುತ್ತೆ ಅಷ್ಟು ವಿಡಿಯೋನ ಶೇರ್ ಮಾಡ್ತೀನಿ. ಇದು ನನ್ನ ಫ್ರೆಂಡ್ ಜ್ಯೋತಿ ಮನೆ. ಈ ರಾಮೋಹಳ್ಳಿಗೆ ಬಂದಮೇಲೆ ನನಗೆ ಫಸ್ಟ್ ಫ್ರೆಂಡ್ ಆಗಿದ್ದವರು. ತುಂಬ ಖುಷಿ ಅನಿಸುತ್ತೆ. ಮತ್ತು ಅವ್ರದ್ದು ಕೂಡ ಹೊಸ ಮನೆಯೇ. ಇದೇ ಶ್ರಾವಣ ಮಾಸದಲ್ಲಿ ಮನೆ ಗೃಹ ಪ್ರವೇಶ ಆಗಿದ್ದು. ಹಾಗಾಗಿ ಹೊಸ ಮನೆ ಅಲ್ವಾ, ಒಂದು ಪಾಸಿಟಿವ್ ವೈಬ್ಸ್ ಇರಬೇಕು ಅಂಥೇಳಿ ಈ ಥರದ್ದು ಏನಾದರೂ ಯೋಚನೆ ಮಾಡಿ ಮಾಡ್ತಾ ಇರ್ತೀವಿ. ಬನ್ನಿ, ಅವ್ರನ್ನೂ ಕೂಡ ಪರಿಚಯ ಮಾಡಿಸ್ತೀನಿ. ಏನು ಮಾಡ್ತಾ ಇದೀಯ ನೀನು? ಇನ್ನೂ ರೆಡಿಯಾಗಿಲ್ಲ ನೀನು? ಅಮ್ಮ, ಕಾರ್ ಕಳಿಸ್ಬೇಕು ತಾನೇ? ಕೈಲಿ ಹಿಡ್ಕೊಂಡು ನಿಂತಿದ್ಯಲ್ಲ. ಹಾಂ, ನಾನು ನಡ್ಕೊಂಡು ಬಂದೆ ಅಲ್ಲಿಂದ. ಎಲ್ಲಿ ಕುತ್ಕೊಳ್ಳಿ? ಓ, ಬಂತ ಸೋಫಾ? ಓ, ನಾನೇ ನೋಡೇ ಇಲ್ಲ. ಚೆನ್ನಾಗಿ ನಿಜ ನೆನ್ನೆ ನೆನೆಸ್ಕೊಂಡೆ ಕೇಳಬೇಕು ನಿನ್ನ ಅಂತ. ಚೆನ್ನಾಗಿದೆ ಬಿಡು ಅಲ್ವಾ. ಮನೆ ಅಂದಮೇಲೆ ಏನಿರ್ಬೇಕು ಅದೆಲ್ಲ ಇದ್ರೇ ಚೆನ್ನಾಗಿ ಕಾಣಿಸೋದು. ಚೆನ್ನಾಗಿದೆ. ನಿನಗಿಂತ ನಾನೇ ಹೋಮ್ ಟೂರ್ ಮಾಡಿಬಿಡ್ತಾ ಇದ್ದೀನಿ ಅನಿಸುತ್ತೆ. ಚೆನ್ನಾಗಿದೆ. ನನ್ನ ಫ್ರೆಂಡು ಜ್ಯೋತಿ, ತಮ್ಮನ ಹೆಂಡ್ತಿ. ಇವತ್ತು ಅವ್ರ ಮನೆಗೆ ಬಂದಿದ್ದೀನಿ. ಮನೆ ಅಂತೂ ತುಂಬ ಚೆನ್ನಾಗಿದೆ. ಅವರಿನ್ನೂ ಹೋಮ್ ಟೂರ್ ಮಾಡಿಲ್ಲ. ಅವರು ಯೂಟ್ಯೂಬರೇ. ಅವರು ಈಗ ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ. ಹೇಳ್ತೀನಿ, ಆಮೇಲೆ ಲಿಂಕ್ ಎಲ್ಲ ಕೊಟ್ಟಿರ್ತೀನಿ, ನೋಡಿ ಸಬ್ಸ್ಕ್ರೈಬ್ ಮಾಡಿ. ಅವರು ಉತ್ತರ ಕರ್ನಾಟಕದ ಕಡೆಯವರು. ತುಂಬಾ ಧನ್ಯವಾದಗಳು ಅಕ್ಕ. ಫಾರ್ಮಲ್ ಆಗಿ ಹೇಳ್ತಾ ಇದ್ದೀನಿ. ಇಲ್ಲ, ನಾನು ಇವಾಗ ಸಣ್ಣ ಪ್ರಯತ್ನ, ಏನೂ ಮಾಡದೇ ಇರೋದಕ್ಕಿಂತ ಏನಾದರೂ ಮಾಡೋಣ ಅನ್ನೋ ಉದ್ದೇಶದಿಂದ ಇಟ್ಕೊಂಡು ಮಾಡ್ತಾ ಇದ್ದೀನಿ. ಸಮಯ ಸಿಕ್ಕಾಗೆಲ್ಲ ನನ್ನ ಫ್ಯಾಮಿಲಿ ಅಪ್ಡೇಟ್ಸ್, ನನ್ನ ರೊಟೀನ್, ಹಾಗೆ ಡೈಲಿ ಬ್ಲಾಗ್ಸ್ ಎಲ್ಲ ಇರುತ್ತೆ. ನೋಡಿ ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಅವ್ರದ್ದು ಫುಲ್ ಇಂಟ್ರೊಡಕ್ಷನ್ ಆಮೇಲೆ ನಾನು ಕೊಡಿಸ್ತೀನಿ. ಯಾಕಂದರೆ ಬೇಸಿಕಲಿ ಅವ್ರ ಟೀಚರ್ ಅವರು. ಅದು ತುಂಬ ಖುಷಿ ಆಗುತ್ತೆ ನಿಜವಾಗ್ಲೂ. ಅವ್ರು ನನ್ನ ಫ್ರೆಂಡಾಗಿ ಸಿಕ್ಕಿದ್ದು. ಆ್ಯಂಡ್ ಟು ಸೇಮ್ ಇಯರ್. ಇವಾಗ ಪೂಜೆ ಮುಗಿಸಿದ್ದೀನಿ, ಬಟ್ ಮಂಗಳಾರತಿ ಮಾಡಿಲ್ಲ. ಯಾಕೆಂದರೆ ಪಾರಾಯಣ ಮುಗಿಸಿ ಮಂಗಳಾರತಿ ಮಾಡೋಣ ಅಂತ. ಇದು ಅವ್ರ ದೇವ್ರ ಮನೆ. ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿದ್ದಾರೆ. ಹಾಗೆ ಪ್ರಭಾವಳಿ ಡಿಸೈನ್ ನೋಡಿ, ಮತ್ತು ದೇವ್ರ ಮನೆ ಕಾನ್ಸೆಪ್ಟ್ ನೋಡಿ. ಅವರು ಪಿರಮಿಡ್ ಶೇಪಲ್ಲಿ ಹೆಂಚನ್ನ ಹಾಕಿಸ್ಕೊಂಡಿದ್ದಾರೆ. ಲಲಿತ ಸಹಸ್ರನಾಮ ಅಂದರೆ ಏನು? ಲಲಿತಾ ಅಂದರೆ ದೇವಿ ಪಾರ್ವತಿ, ಈ ಜಗನ್ಮಾತೆ, ಜಗದ ಆದಿಶಕ್ತಿ, ಪರಾಶಕ್ತಿ ಅಂತ ಕರೀತಾರೆ. ಈ ಸಹಸ್ರನಾಮದಲ್ಲಿ ಅವಳ ಹಲವಾರು ನಾಮ ಜಪಗಳನ್ನ ಹೇಳಿ ಷೋಡೋಪಚಾರದಿಂದ ಪೂಜೆ ಮಾಡಿದಾಗೇನೆ ಷೋಡೋಪಚಾರದಿಂದ ನಾವು ಅವಳನ್ನ ಹೊಗಳ್ತೀವಿ. ಅವಳನ್ನ ಸಹಸ್ರ ನಾಮಗಳನ್ನ, ಅಂದರೆ ಸಹಸ್ರ ನಾಮಗಳಿದ್ದಾವೆ ಅವಳಿಗೆ. ಈ ಲಲಿತ ಸಹಸ್ರನಾಮ ಮೂಲಕ ಅವಳನ್ನ ಜಪ ಮಾಡ್ತೀವಿ, ನಾವು ಪೂಜಿಸ್ತೀವಿ. ನಾವು ಏನೇ ಕಷ್ಟ ಬಂದರೂ ಅಮ್ಮ ಬಿದ್ದ ತಕ್ಷಣ ಅಮ್ಮ ಅಂತೀವಿ. ಹಾಗೆ ನಮ್ಮ ಪಾಲಿನ ಅಮ್ಮ ಕೂಡ ದೈವೇ ಕೂಡ ಅವಳೇ ಆಗಿರ್ತಾಳೆ. ಹಾಗಾಗಿ ಹೆಣ್ಮಕ್ಳಿಗೆಲ್ಲ ಇರುತ್ತಲ್ಲ ಅಮ್ಮ ಅಮ್ಮ ಅನ್ನೋದು, ಇದ್ದಿದ್ದು ಮದುವೆ ಆಗಿ ಮೇಲಂತೂ ಅಮ್ಮನ ನಾವು ತುಂಬ ಹೇಗೆ ಮಿಸ್ ಮಾಡ್ಕೊಳ್ತೀವಿ, ಜೊತೆಗೆ ನೆನೆಸ್ಕೊಳ್ತೀವೋ ಈ ತಾಯಿನೂ ಕೂಡ ಹಾಗೆ. ನಿಮಗೆ ಈ ಲಲಿತ ಸಹಸ್ರನಾಮ ಪೂರ್ತಿಯಾಗಿ ಹೇಳೋಕ್ಕಾಗಲಿಲ್ಲ, ಸಮಯದ ಅಭಾವ ಇದೆ, ದಿನ ಹೇಳಿದ್ರು ಒಳ್ಳೇದು. ಅಕಸ್ಮಾತ್ ನಿಮಗೆ ದಿನ ಹೇಳೋಕ್ಕಾಗಲಿಲ್ಲ ಅಂದ್ರೆ ಮೊಬೈಲಲ್ಲಿ ಪ್ಲೇ ಮಾಡಿ, ಟಿವಿಯಲ್ಲಿ ಪ್ಲೇ ಮಾಡಿಬಿಟ್ರು ಅದ್ರ ಸೌಂಡ್ ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೂ ಅದ್ರ ವೈಬ್ರೇಷನ್ಸ್ ಅಂತೂ ಇರುತ್ತೆ. ನೀವೇ ಒಂದು 10 ದಿನ ಮಾಡಿ ನೋಡಿ, ನಿಮಗೆ ನಿಮ್ಮ ಮನೆಯಲ್ಲಿ ಆ ಪಾಸಿಟಿವ್
ಮೀನಿಂಗ್ನೆಸ್ದು ಡಿಫ್ರೆನ್ಸ್ ನಿಮಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ನಿಮಗೆ ಪೂರ್ತಿ ಸಹಸ್ರನಾಮ ಹೇಳಕ್ಕೆ ಆಗಲಿಲ್ಲ ಅಂದ್ರೂ ಶ್ರೀಮಾತ ಅಂತ ಒಂದು ಸಲ ಹೇಳಿದ್ರು ನಿಮಗೆ ಲಲಿತಾ ಸಹಸ್ರನಾಮ ಹೇಳಿದಷ್ಟು ಪುಣ್ಯನೂ ಕೂಡ ಲಭಿಸುತ್ತೆ. ಸೊ ಇದನ್ನು ನಾವು ಇವತ್ತಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ, ಇಬ್ಬರು ಹೇಳೋಣ ಅಂತ. ನಮ್ಮ ಜೊತೆ ಸೇರಿದ್ರೆ ನಮ್ಗೆ ಇನ್ನೂ ಖುಷಿ. ಇದನ್ನು ಹಾಗೆ ಬೆಳೆಸ್ಕೊತಾ ಹೋಗಬೇಕು ಅನ್ನೋದು ನಮ್ಮಿಬ್ರು ಧ್ಯೇಯ ಆಗಿದೆ. ಲಲಿತಾ ಸಹಸ್ರನಾಮ ಸ್ತೋತ್ರ ಇದನ್ನ ಪ್ರತಿ ಮಂಗಳವಾರ, ಶುಕ್ರವಾರ ಮತ್ತೆ ಅಮಾವಾಸ್ಯೆ, ಹುಣ್ಣಿಮೆಗಳಲ್ಲಿ ಮನೆಯಲ್ಲಿ ಪಾರಾಯಣ ಮಾಡೋದು ತುಂಬಾ ಒಳ್ಳೆಯದು. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಅಥವಾ ಸಂಜೆ ಹೊತ್ತು, ಇಲ್ಲಾಂದ್ರೆ ರಾಹುಕಾಲದಲ್ಲಿ ಕೂಡ ಹೇಳ್ಬೋದು. ಏನಂದ್ರೆ ಈ ಒಂದು ವೈಬ್ರೇಷನ್ ಮನೇಲಿ ತುಂಬಾ ಒಳ್ಳೆಯದು. ಏನಾದ್ರೂ ಒಂದು ಸಣ್ಣ ಪುಟ್ಟ ವಾಸ್ತು ದೋಷ ಇದ್ರೂ ಕೂಡ ಅದು ನಿವಾರಣೆ ಆಗ್ಬಿಡುತ್ತೆ. ಇನ್ನ ನಾವ್ ಈ ರೀತಿ ಒಬ್ಬೊಬ್ಬರೇ ಪಾರಾಯಣ ಮಾಡೋದಕ್ಕಿಂತ ಸಾಮೂಹಿಕವಾಗಿ ಪಾರಾಯಣ ಮಾಡೋದು ಅದ್ರ ವೈಬ್ರೇಷನ್ ಇನ್ನೂ ಕೂಡ ಜಾಸ್ತಿ ಇರುತ್ತೆ. ಹಂಗಾಗಿ ಈಗ ಇದು ನಮ್ಮ ಮೊದಲನೇ ಪ್ರಯತ್ನ. ಇಲ್ಲಿ ಬಂದ್ಮೇಲೆ ಹೊಸ ಫ್ರೆಂಡ್ಸ್ ಇಬ್ರು ಕೂಡ ಅವ್ರು ಕಲ್ತ್ಕೊಂಡಿದ್ದೀನಿ ಅಂತ ಹೇಳಿದ್ರು, ನನಗೂ ಕೂಡ ತಕ್ಕ ಮಟ್ಟಕ್ಕೆ ಬರುತ್ತೆ. ಹಂಗಾಗಿ ಇವತ್ತಿಂದ ಸ್ಟಾರ್ಟ್ ಮಾಡಿದ್ವಿ. ಇದನ್ನ ಮುಂದೆ ಹಿಂಗೋಗುತ್ತೆ ಅಂತ ಗೊತ್ತಿಲ್ಲ, ಇನ್ನು ಯಾರ್ಯಾರು ಜಾಯ್ನ್ ಆಗ್ತಾರೆ ಅಂತಲೂ ಗೊತ್ತಿಲ್ಲ. ಜಾಯ್ನ್ ಆದ್ರಂತೂ ತುಂಬಾ ಖುಷಿ. ಇವತ್ತು ಇಬ್ರು ಕೂಡ ಸ್ಟಾರ್ಟ್ ಮಾಡ್ತಾ ಇದೀವಿ. ಬಟ್ ಇದು ತುಂಬಾ ಒಳ್ಳೇದು. ಮನೇಲಿ ಪ್ರತಿಯೊಬ್ರು ಕೂಡ ಪಾರಾಯಣ ಮಾಡ್ಬೇಕು. ಕೆಲವ್ರು ಏನಂದ್ರೆ ಎದುರ್ಕೊಳ್ತಾರೆ, ನಮ್ಗೆ ಉಚ್ಚಾರಣೆ ಮಾಡುವಾಗ ತಪ್ಪಾದ್ರೆ ದೋಷ ಬರುತ್ತೆ ಅಂತ. ಆದ್ರೆ ದೇವಿಗೆ ಎಲ್ಲ ಕೂಡ ಗೊತ್ತಿರುತ್ತೆ. ಈಗ ನಾವಿನ್ನು ಕಲಿತಾ ಇರೋದ್ರಿಂದ ಸಣ್ಣ ಪುಟ್ಟ ತಪ್ಪಾಗೋದು ಸಹಜ ಅಲ್ವಾ? ಹಾಗಾಗಿ ಅದಕ್ಕೆ ಎದುರ್ಕೊಳ್ಳೇಬಾರ್ದು. ನಾವು ಅಂದ್ರೆ ಅದನ್ನ ಓದ್ತಾ ಆ ಪ್ರೊನೌನ್ಸಿಯೇಷನ್ ಆಗಿರ್ಬೋದು, ಆ ಅಕ್ಷರಗಳ ಉಚ್ಚಾರಣೆ ಪ್ರತಿಯೊಂದನ್ನು ಕೂಡ ನಾವು ಸರಿ ಮಾಡ್ಕೋಬಹುದು. ಹಾಗಾಗಿ ನಾವು ಹೇಳೋವಾಗಲೇ ತಪ್ಪಾಗತ್ತೆ ಅಂತ ಹೆದರ್ಕೋಬೇಡಿ. ತಕ್ಕ ಮಟ್ಟಕ್ಕೆ ಕಲ್ತಿದ್ರು ಪರವಾಗಿಲ್ಲ, ಅದನ್ನ ಹೇಳೋದಕ್ಕೆ ಪ್ರಯತ್ನ ಮಾಡಿ. ಖಂಡಿತವಾಗ್ಲೂ ಚೆನ್ನಾಗಿ ಬರುತ್ತೆ. ಆ ದೇವಿ ಆಶೀರ್ವಾದ ಎಲ್ರಿಗೂ ಸಿಗುತ್ತೆ. ಸೊ ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಶ್ರೀ ಗುರುಭ್ಯೋ ನಮಃ. ಅಥ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರಂ. ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ ವಶೀನ್ಯಾದಿವಾಗ್ದೇವತಾ ಋಷಿಃ ಅನುಷ್ಠುಪ್ ಛಂದಃ. ಶ್ರೀ ಲಲಿತಾ ಪರಮೇಶ್ವರಿ ದೇವತಾ. ಧ್ಯಾನಂ ಸಿಂಧೂರಾರುಣ ವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲೀಶ್ವರಾಂ ತಾರಾನಾಯಕ ಶೇಖರಾಂ ಸ್ಮಿತಮುಖೀಂ ಆಬೀನವಕ್ಷೋರುಹಾಂ ಪಾಣಿಭ್ಯಾಮಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥಲಂತಚರಣಾಂ ಧ್ಯಾಯೇತ್ ಪರಮಾಂಬಿಕಾಂ. ಓಂ ಐಂ ಹ್ರೀಂ ಶ್ರೀಂ ಓಂ ಶ್ರೀ ಮಾತಾ ಶ್ರೀ ಮಹಾರಾಂಬಕಾಶೋಕ ಪುನ್ನಾಗ ಸೌಗಂಧಿ ಕಲಸತ್ಕಚ ಕುರುವಿಂದ ಮಣಿಶ್ರೇಣಿ ಕನತ್ಕೋಟೀರ ಮಂಡಿತ ಅಷ್ಟಮಿ ಚಂದ್ರ ವಿಭ್ರಾಜ ದಲಿಕಸ್ಥಲ ಶೋಭಿತ ಮುಖಚಂದ್ರ ಕಲಂಕಾಭ ಮೃಗನಾಭಿ ವಿಶೇಷಕ ವದನ ಸ್ಮರ ಮಾಂಗಲ್ಯ ಗೃಹ ತೋರಣ ಚಿಲ್ಲಿಕ ವಕ್ತ್ರಲಕ್ಷ್ಮೀ ಪರಿವಾಹ ಚಲನ್ ಮೀನಾಭಲೋಚನ ನವಚಂಪಕ ಪುಷ್ಪಾಭ ನಾಸಾ ದಂಡ ವಿರಾಜಿತ ತಾರಾ ಕಾಂತಿ ತಿರಸ್ಕಾರಿ ನಾಸಾಭರಣ ಪಾಸುರ ಕದಂಬ ಮಂಜರಿ ಕ್ಲಪ್ತ ಕರ್ಣಪೂರ ಮನೋಹರ ತಾಟಂಕ ಯುಗಲೀಭೂತ ತಪ ನೋಡುವ ಮಂಡಲ ಶಿವ ಶಿವಶಕ್ತಿ ರೂಪಿಣಿ ಲಲಿತಾಂಬಿಕಾ ಏವಂ ಶ್ರೀ ಲಲಿತಾ ದೇವ್ಯಾಂ ನಾಮಾಂ ಸಹಸ್ರಕಂಜಚೌ ಇತಿ ಶ್ರೀ ಬ್ರಹ್ಮಾಂಡ ಪುರಾಣೆ ಉತ್ತರಕಾಂಡೆ ಶ್ರೀ ಹಯಗ್ರೀವ ಸಂಪದೆ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರಂ ಸಂಪೂರ್ಣಂ. ಚೆನ್ನಾಗಾಯ್ತು. ಆದಷ್ಟು ಬೇಗ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಅಷ್ಟೇ, ವಿಡಿಯೋ ನೋಡಿದಾಗ ಗೊತ್ತಾಗುತ್ತೆ ನಾವು ಎಷ್ಟು ಚೆನ್ನಾಗಿ ಹೇಳಿರ್ತೀವಿ ಅಂತ. ಈಗ ಇವ್ರ ಮನೇಲಿ ಮುಗಿಸ್ಕೊಂಡು ಅವರಮ್ಮ ಹೇಮಾದು ಮದುವೆ ಫೋಟೋ ನೋಡೋಕೆ ಕರಿತಾ ಇದ್ದಾರೆ, ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಇಬ್ರು ಎಲ್ಲೋ ಸ್ಯಾರಿ ಗ್ರೀನ್ ಆ್ಯಂಡ್ ಪಿಂಕ್. ಇಲ್ಲ, ಆ್ಯಕ್ಚುಲಾಗಿ ಮಾತಾಡ್ಕೊಂಡಿದ್ವಿ ಎಲ್ಲೋ ಶೇಡ್ದೆ ಸ್ಯಾರಿ. ಇವತ್ತು ಗುರುವಾರ ಅಲ್ವಾ, ಎಲ್ಲೋನೇ ಹಾಕೋಬೇಕು ಅಂತ. ಇನ್ನು ನಾಳೆ ನಮ್ಮನೇದಕ್ಕೆ ಪ್ಲ್ಯಾನ್ ಮಾಡಬೇಕು. ನಾಳೆ ಇದೆ ಅಕ್ಕರ ಮನೇಲಿ ಮತ್ತೆ ನಮ್ಮ ಸಹಸ್ರನಾಮ ಪಾರಾಯಣ ಸೆಷನ್. ತುಂಬ ಚೆನ್ನಾಗೇ ಬಂತಪ್ಪ ಅಲ್ವಾ? ಚೆನ್ನಾಗಿ ಬಂತು. ಫಸ್ಟ್ ಟೈಮ್ ಅಂತ ಅನ್ನಿಸ್ಲಿಲ್ಲ, ಖುಷಿ ಆಯಿತು. ತುಂಬ ಚೆನ್ನಾಗಿ ಅಳ್ತಾ ಇದ್ದಾನೆ.
ಇದು ಜ್ಯೋತಿಯವರ ಅಮ್ಮನ ಮನೆ ನೋಡಿ. ಈ ರೋಡ್ ಕಾರ್ನರಲ್ಲಿರೋದು ನಮ್ಮ ಮನೆ. ಅಕ್ಕಪಕ್ಕದ ಮನೆಯವರೇ ಆದರೂ ನಾವು ಡೈಲಿ ಮೀಟ್ ಮಾಡೋದು ಮಾತಾಡೋದೆಲ್ಲ ತುಂಬ ಕಡಿಮೆ ಅಂದ್ಕೊಳ್ಳಿ, ಯಾಕಂದರೆ ಎಲ್ಲರೂ ಅವ್ರವ್ರದ್ದೇ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ. ಜ್ಯೋತಿ ತಮ್ಮನ ಮದುವೆದು ಇದೆಲ್ಲ ಫೋಟೋಸು. ಅವತ್ತಿನ ದಿನ ಚಪ್ರದ ಶಾಸ್ತ್ರ ಮತ್ತು ಅರಿಶಿನ ಶಾಸ್ತ್ರಕ್ಕೆ ನಾನು ಹೋಗೋಕ್ಕಾಗಿರಲಿಲ್ಲ, ಹಾಗಾಗಿ ಫೋಟೋಸ್ ಎಲ್ಲ ನೋಡಿ ಬನ್ನಿ ಅಂತ ಕರೆದ್ರು. ಚೆನ್ನಾಗಿತ್ತು ಅರ್ಶನ ಎಲ್ಲರಿಗೂ ಎಲ್ಲರೂ ಬಾಳ್ಕೊಂಡ್ವಿ ಲಾಸ್ಟ್. ಅದು ನಮ್ಮ ಕಡೆ ಹಂಗೇನೆ. ಆಮೇಲೆ ಅಲ್ಲಿ ಚೌಟ್ರೆಗೂ ಹಂಗೆ ಮಾಡಿದ್ವಿ. ಚೆನ್ನಾಗಿದೆ. ನಾನು ಸ್ಟೇಟಸ್ ಅಲ್ಲಾದ್ರೂ ಇವ್ರೇನಾದರೂ ಫೋಟೋಗಳು ಹಾಕ್ತಾರೇನೋ. ನನಗೆ ಫೋನ್ ನಮಗೆ ನಾನೊಂದೆರಡು ಕ್ಲಿಪ್ ಹಾಕ್ತೀನಿ, ಪರವಾಗಿಲ್ಲ ತಾನೇ? ಅಲ್ಲದೆ ಕೇಳಿ, ಪರವಾಗಿಲ್ಲ ನಮ್ಮೂರಿಗೆ ಬಂದು ಚೇಂಜ್ ಆಗ್ಬಿಟ್ಟಿದ್ಯಾ ಅಂತ. ಸುರ್ಗಿಕಾಯಿ ಅನ್ನೋದ? ಸುರ್ಗಿಕಾಯಿ ಇದು. ಅವಳು ಶೂ ಆಮೇಲೆ ಏನು ಮಾಡ್ತೀರಾ ಅದನ್ನ? ಅದು ಸ್ವೀಟ್ ಮಾಡ್ತಾರೆ ಇದು ಮಾಡ್ತಾರೆ. ಆ ಥರ. ಆಮೇಲೆ ಮಗು ಅಂತ ಹೇಳಿ ದಾರೆ ಕಟ್ಟಾಗಿ ಮೇಲೆ ಕೆಂಪು ವಸ್ತ್ರದಲ್ಲಿ ತೆಂಗಿನಕಾಯಿ ಹಾಕಿ ತೂಗಿಸ್ತಾರೆ. ಅಂದ್ರೆ ನಮ್ಮ ಕಡೆ ಅವಾಗ ಅನಾದಿ ಕಾಲದಿಂದನೂ ಗುರು ಹಿರಿಯರು ಹೇಳ್ಕೊಂಡ್ ಬಂದಿರೋದು ಅಂದ್ರೆ ಶಾಂತಿ ಸಮಾಧಾನ ಇರಬೇಕು, ಮುಂದೆ ಮಕ್ಕಳಾಗುತ್ತೆ, ಅವಾಗೂ ನೀವು ಒಗ್ಗಟ್ಟಲ್ಲಿ ಇರಬೇಕು, ಇಬ್ರು ಮಗುವಿನ ಭಾರ ಹಂಚ್ಕೋಬೇಕು ಅನ್ನೋ ಸಲುವಾಗಿ ಅದನ್ನು ಶಾಸ್ತ್ರ ಎಲ್ಲ ಚಪ್ರದಾಗೆ ಮಾಡಿಸ್ಕೊಂಡ್ಬಿಡ್ತಾರೆ. ನೋಡಿ, ಇದು ನಮ್ಮ ಇನ್ನೊಂದು ಮನೆ ಕನ್ಸ್ಟ್ರಕ್ಷನ್ ಆಗ್ತಾ ಇದೆಯಲ್ಲ, ಇವಾಗ ಇಲ್ಲಿ ತನಕ ಆಗಿದೆ. ಸೋಮವಾರ ಸೆಕೆಂಡ್ ಸ್ಲ್ಯಾಬ್ ಎಲ್ಲ ಆಗಿದೆ. ಫಸ್ಟ್ ಫ್ಲೋರ್ ಕಂಪ್ಲೀಟ್ ಆಗಿದೆ. ಈಗ ನಾವೆಲ್ಲ ಹೊರಗಡೆ ಹೋಗಿ ಬರಲಿ, ನಮ್ಮ ಮನೆಗೆ ಬಂದು ಫಸ್ಟ್ ನೀರು ಕುಡಿದ್ರೆ ಸಮಾಧಾನ ಅಲ್ವಾ? ಸೌತೆಕಾಯಿ ಎಲ್ಲ ಸ್ವಲ್ಪ ಬಲ್ತಂಗೆ ಆಗ್ಬಿಟ್ಟಿದೆ, ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಹಸುಗಳು ಬಂದರೆ ಕೊಡೋಣ ಅಂಥೇಳಿ ಫ್ರಿಜ್ಜಿಂದ ತೆಗೆದು ಹೊರಗಡೆ ಇಟ್ಟಿದ್ದೀನಿ. ತುಂಬ ಚೆನ್ನಾಗಾಯಿತು ಲಲಿತಾ ಸಹಸ್ರನಾಮ ಪಾರಾಯಣ. ಫಸ್ಟ್ ಟೈಮ್ ಮಾಡಿದ್ದು. ಅದು ಹೆಂಗೆ ಅಂದರೆ ಟೋನು ನಮ್ಮದೇ ಬೇರೆ ಥರ ಇರುತ್ತೆ, ಅವ್ರದ್ದೇ ಬೇರೆ ಥರ ಇರುತ್ತೆ. ಅಂದರೆ ಆಲ್ಮೋಸ್ಟ್ ಸ್ವಲ್ಪ ಮ್ಯಾಚ್ ಮಾಡಿಕೊಂಡು ಎಷ್ಟಾಗುತ್ತೋ ಅಷ್ಟು ಇವತ್ತು ತುಂಬ ಚೆನ್ನಾಗಾಯಿತು. ನೋಡಬೇಕು ನಾಳೆ ನಮ್ಮ ಮನೇಲಿ ಹೇಗಾಗುತ್ತೆ ಅಂತ. ತಾಂಬೂಲ ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ. ನಾನು ಬುಕ್ಕು ತೊಗೊಂಡೋಗಿದ್ದೆ. ವಾವ್, ಸೂಪರ್. ತುಂಬ ಚೆನ್ನಾಗಿದೆ ನೋಡಿ. ಅಂದರೆ ಒಡವೆ ಎಲ್ಲ ಹಾಕಿಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಆಗಿನ ಕಾಲದಲ್ಲೂ ಕಬ್ಬಿಣದ ಪೆಟ್ಟಿಗೆಗಳನ್ನ ಯೂಸ್ ಮಾಡ್ತಾ ಇದ್ದಿದ್ದು. ಸೊ ತುಂಬ ಇಷ್ಟ ಆಯಿತು. ಕಾಯಿನ್ಗಳು ಹಾಕಿಡ್ಬೋದು. ಈಗ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ 33 ಕಾಯಿನು ಮತ್ತು ಕುಬೇರ ಯಂತ್ರ ಪೂಜೆಗೆ 9 ಕಾಯಿನೆಲ್ಲ ಇಟ್ಟು ಪೂಜೆ ಮಾಡ್ತಾ ಇರ್ತೀವಲ್ಲ, ಅದನ್ನು ಸಪ್ರೇಟಾಗಿ ಇಟ್ಬಿಟ್ರೆ ನಾವು ಹುಡ್ಕೋಂಥ ಅವಶ್ಯಕತೆನೇ ಇರಲ್ಲ. ಥ್ಯಾಂಕ್ ಯು ಜ್ಯೋತಿ, ತುಂಬ ತುಂಬ ಇಷ್ಟ ಆಯಿತು ನನಗೆ ಈ ಗಿಫ್ಟು. ಮತ್ತು ಬಳೆ ಕೊಟ್ಟಿದ್ದಾರೆ. ವಾವ್, ನೋಡಿ, ಏನೇ ನಾವು ಕೊಟ್ಟರು ದಕ್ಷಿಣೆ ಇಟ್ಟೇ ಕೊಡಬೇಕು. ಮತ್ತು ಈ ಕಾಯಿನ ನಾವು ಹುಂಡಿಲಿ ಹಾಕಿಟ್ಕೋಬೋದು, ಮತ್ತು ಖರ್ಚು ಮಾಡ್ಬೋದು, ಏನು ತೊಂದರೆ ಇಲ್ಲ. ಕೆಲವರು ಎಲ್ಲಿನೂ ಕೇಳ್ತಿರಲ್ವ, ಈ ಥರ ನಮಗೆ ದಕ್ಷಿಣೆ ಇಟ್ಟು ಕೊಟ್ಟಿರ್ತಾರೆ, ಆ ಕಾಯಿನೆಲ್ಲ ಏನು ಮಾಡಬೇಕು ಅಂತ. ಇದನ್ನು ನಾವು ಉಪಯೋಗಿಸ್ಬೋದು. ತುಂಬ ಚೆನ್ನಾಗಿದೆ. ಬಳೆ ಅಂತ ಎಷ್ಟು ಚೆನ್ನಾಗಿದೆ ಗೊತ್ತಾ? ಬಟ್ ಸೈಜ್ ನನಗೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ನಾನು 2.6 ತೊಗೊಳ್ತೀನಿ. ನಾಳೆ ಹಾಕೋತೀನಿ, ಶುಕ್ರವಾರ. ಮೊದಲೇ ಟೀಚರ್ ಅಲ್ವ ಅವರು, ಕ್ರಿಯೇಟಿವ್ ಮೈಂಡು ಅವ್ರಿಗೆ. ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದಾರೆ. ಇದರಲ್ಲಿ ಅಂತಲ್ಲ, ಪ್ರತಿಯೊಂದರಲ್ಲೂ ಅಷ್ಟೇ. ನಮ್ಮ ಮನೆಗೆ ಬಂದಾಗ್ಲೂ ಏನಾದರೂ ಚೇಂಜಸ್ ಮಾಡೋದಿದ್ರೆ, ಅಥವಾ ಈಗ ನಾನು ಶೋಪೀಸೆಲ್ಲ ಏನು ಜೋಡಿಸಿರ್ತೀನಿ ಅದನ್ನೆಲ್ಲ ಯಾವುದಕ್ಕೆ ಯಾವುದು ಕಾಂಬಿನೇಷನ್ ಆಗಿ ಇಡಬೇಕು, ಇದನ್ನು ಈ ಕಡೆ ಇಡಿ, ಅದನ್ನು ಆ ಕಡೆ ಇಡಿ, ತುಂಬ ಒಂಥರ ಆ ಥರ ಎಲ್ಲ ನನಗೆ ಹೇಳೋದು, ಐಡಿಯಾ ಕೊಡೋದು ತುಂಬ ಚೆನ್ನಾಗಿ ಮಾಡ್ತಾರೆ. ಮತ್ತು ಈಗ ಅವ್ರನ್ನ ಯೂಟ್ಯೂಬ್ ಚಾನಲ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಆಲ್ರೆಡಿ 1 ವರ್ಷದಿಂದ ಮಾಡಿದಾರಂತೆ. ಅಂದರೆ ರೆಗ್ಯುಲರಾಗಿ ಮಾಡೋಕ್ಕಾಗ್ತಾಯಿಲ್ಲ, ಚಿಕ್ಕ ಮಗು ಇರೋದ್ರಿಂದ. ಅವ್ರದ್ದು ಸುಷ್ಮಾ ಸುಮುಖ ಬ್ಲಾಗ್ಸ್ ಅಂತ ನಾನು ಲಿಂಕ್ ಹಾಕಿರ್ತೀನಿ. ಸಾಧ್ಯವಾದರೆ ಅವ್ರ ಬ್ಲಾಗ್ಸ್ಗಳನ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಸ್ಟಾರ್ಟಿಂಗಲ್ಲಿ ಒಂದು 20-25 ಜನ ಒಟ್ಟಿಗೆ ಮಾಡ್ತಾಯಿದ್ವಿ. ಆಮೇಲೆ ಕಡಿಮೆ ಆಗ್ತಾ ಕೊನೆಗೆ 5 ಜನ ಅಷ್ಟೇ, ಕಂಪಲ್ಸರಿಯಾಗಿ 5 ಜನ ಹೋಗ್ತಾಯಿದ್ವಿ. ಅದೆಲ್ಲ ನೆನಪಾಗುತ್ತೆ. ತುಂಬ ಚೆನ್ನಾಗಿತ್ತು. ಅದಕ್ಕೆ ಹೇಳೋದು, ನಾವು ಯಾವಾಗಲೂ ಆ್ಯಕ್ಟಿವ್ ಆಗಿರಬೇಕು, ಮತ್ತು ಏನಾದರೂ ಒಂದು ಹೊಸದಕ್ಕೆ ಟ್ರೈ ಮಾಡ್ತಾ ಇರಬೇಕು, ಕಲಿಬೇಕು. ಬರಲ್ಲ ಅಂತ ನಾವು ಹಿಂಜರಿಬಾರ್ದು, ಬರುತ್ತೋ ಬರಲ್ವೋ ಅಟ್ಲೀಸ್ಟ್ ಒಂದ್ಸಲಿ ಟ್ರೈ ಮಾಡೋಣ ಅಂತ ಮಾಡಬೇಕು. ನಮ್ಮನ್ನು ನಾವು ಯಾವಾಗಲೂ ಆ್ಯಕ್ಟಿವ್ ಆಗಿ ಇಟ್ಕೋಬೇಕು. ಇದರಿಂದ ಏನಂದರೆ ಒಂದು ಆರೋಗ್ಯನೂ ಚೆನ್ನಾಗಿರುತ್ತೆ, ಹೊಸ ವಿಷಯ ಕಲ್ತಂಗೂ ಆಗುತ್ತೆ. ಕೆಲವ್ರು ಹೇಗೆ ಅಂದರೆ ಅವರು
ಮಿಂಗಲ್ ಆಗೋದು ಇಲ್ಲ, ಯಾವುದನ್ನು ಕಲಿಯೋದಕ್ಕೆ ಇಂಟ್ರೆಸ್ಟು ತೋರಿಸಲ್ಲ. ಯಾವಾಗಲೂ ಏನೋ ಒಂದು ಚಿಂತೆ ತಲೆ ಮೇಲೆ, ಯಾವಾಗಲೂ ಬಂಡೆಕಲ್ಲಿರೋ ರೀತಿ ಇರ್ತೀರ. ಆ ಥರ ಇರೋಕ್ಕೆ ಹೋಗಬೇಡಿ. ಹೆಣ್ಮಕ್ಳಿಗೆ ಆರೋಗ್ಯದ ಮೇಲೆ ಅದು ಪರಿಣಾಮ ಬೀರುತ್ತೆ. 35-40 ವರ್ಷ ಆದಮೇಲೆ ನಾವು ಈ ರೀತಿಯೇ ಇರಬೇಕು. ಯಾವಾಗಲೂ ಏನಾದರೂ ಒಂದು ಹೊಸ ವಿಚಾರದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊತಾ ಇರಬೇಕು, ಕಲಿತಾ ಇರಬೇಕು. ಹಾಗಾಗಿ ಹೇಳ್ತಾ ಇದ್ದೀನಿ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಟ್ರೈ ಮಾಡಿ. ಬರುತ್ತೋ ಬರಲ್ವೋ ಪ್ರಯತ್ನ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಹಾಗೆ ನಿಮ್ಮದೇ ಒಂದು ಸಣ್ಣ ಸಣ್ಣ ಗ್ರೂಪ್ ಮಾಡ್ಕೊಳ್ಳಿ. ಗ್ರೂಪಲ್ಲಿ ಹೇಳೋದ್ರಿಂದ ಇನ್ನೂ ಒಂಥರ ಖುಷಿ ಕೊಡುತ್ತೆ. ನಿಜವಾಗ್ಲೂ ಇವಾಗ ನನಗೆ ಯಾವ ಥರ ಫೀಲಿಂಗ್ ಆಯಿತು ಗೊತ್ತಾ, ನಾವು ಒಬ್ಬೊಬ್ಬರೇ ಪಾರಾಯಣ ಮಾಡ್ತಾ ಇದ್ದರೆ ನಮ್ಮ ಮೈಂಡ್ ಎಲ್ಲೆಲ್ಲೋ ಹೋಗುತ್ತೆ, ಏನೇನೋ ಯೋಚನೆ ಬರುತ್ತೆ, ಬೇಡ ಅಂದರೂ ಬರುತ್ತೆ. ಯಾಕಂದರೆ ನಮ್ಮ ಮೈಂಡನ್ನು ಹಿಡ್ದಿಟ್ಕೊಳ್ಳೋದು ತುಂಬ ಕಷ್ಟ. 9 ಸೆಕೆಂಡು ನಾವು ಹಿಡ್ದಿಟ್ಕೊಳ್ಳೋದು ತುಂಬ ಕಷ್ಟ ಅಂತ ಹೇಳ್ತಾಯಿದ್ರು ನಾವು ಮೆಡಿಟೇಷನ್ ಎಲ್ಲ ಮಾಡುವಾಗ. ಅಟ್ಲೀಸ್ಟ್ ಸ್ಟಾರ್ಟಿಂಗು 3 ಸೆಕೆಂಡಲ್ಲಿ ಕಂಟ್ರೋಲ್ ಮಾಡ್ಕೊಳ್ಳೋದನ್ನು ಪ್ರಾಕ್ಟೀಸ್ ಮಾಡಿಸೋರು ನಮಗೆ. ನಾವು ಒಂದೇ ಮನಸ್ಸಿಂದ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಈಗ ನಾವು ಜೊತೆಲಿ ಹೇಳುವಾಗ ಏನಾಗುತ್ತೆ ಗೊತ್ತಾ, ಅವರು ಏನು ಹೇಳ್ತಾ ಇರ್ತಾರೆ ಅದ್ರ ಮೇಲೆ ನಮ್ಮ ಗಮನ ಇರುತ್ತೆ. ಯಾಕಂದರೆ ಅವ್ರ ಟೋನ್ಗೆ ನಾನು ಮ್ಯಾಚ್ ಆಗಬೇಕಲ್ಲ. ಹಾಗಾಗಿ ಅವರು ಏನು ಹೇಳ್ತಾ ಇರ್ತಾರೆ ಅದ್ರ ಜೊತೆಗೆ ಹೋಗ್ತಾ ಇರ್ತೀನಿ. ಮೈಂಡು ಬೇರೆ ಕಡೆ ಹೋಗೋದೇ ಇಲ್ಲ. ಅವ್ರು ಹೇಳುವಾಗಲೂ ಹಂಗೆ ಬರೋದು. ನಮ್ಮ ಪಕ್ಕದಲ್ಲಿರೋರು ಏನು ಹೇಳ್ತಾ ಇರ್ತಾರೆ ಅವ್ರ ಜೊತೆಗೆ ಹೋಗಬೇಕು ಅಂತ ಅದ್ರ ಮೇಲೆ ಗಮನ ಇರುತ್ತೆ. ತುಂಬ ಖುಷಿ ಅನ್ನಿಸ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ನಮ್ಮ ಮೈಂಡು 1 ಸೆಕೆಂಡ್ ಕೂಡ ಆ ಕಡೆ ಎಲ್ಲೂ ಹೋಗಲಿಲ್ಲ ಅಂತ ಅನ್ನಿಸ್ತು. ಪೂರ್ತಿಯಾಗಿ ನಾವು ಸಹಸ್ರನಾಮದಲ್ಲಿ ಮುಳುಗೋಗ್ಬಿಟ್ಟಿದ್ವಿ ಅಂತ ಅನ್ನಿಸ್ತು. ಅಷ್ಟೊಂದು ತುಂಬ ಚೆನ್ನಾಗಾಯಿತು. ವಿಡಿಯೋದಲ್ಲಿ ಒಂದು ಸಣ್ಣ ಕ್ಲಿಪ್ ಹಾಕಿದ್ದೀನಿ, ಯಾಕಂದರೆ ಅದು ಪೂರ್ತಿಯಾಗಿ ಶೇರ್ ಮಾಡೋದಕ್ಕಾಗಲ್ಲ. ಹತ್ರ 40 ನಿಮಿಷ ಇರುತ್ತೆ ಅಲ್ವಾ. ಹಾಗಾಗಿ ಕಂಪ್ಲೀಟಾಗಿ ಹಾಕಿಲ್ಲ, 1-2 ಕ್ಲಿಪ್ ಮಾತ್ರ ಆ್ಯಡ್ ಮಾಡಿದ್ದೀನಿ. ವಿಡಿಯೋನ ಎಂಡ್ ತನಕ ನೋಡಿ. ನಿಮ್ಗೆ ಹೇಗೆ ಅನ್ನಿಸ್ತು ಈ ವಿಡಿಯೋ ಅಂತ ತಪ್ಪದೆ ಕಮೆಂಟಲ್ಲಿ ಹೇಳಿ, ಆಯಿತಾ.